ಕೆಡಲಾಕತ್ತಿ ಜೀವಂತ ನೀವು ನೋಡ್ಲಾಕತ್ತಿ. ಕಾಶ್ಮೀರ್ನಾಗ ಆದಾಗ ಕಾಶ್ಮೀರ ಫೈಲ್ ನೋಡದಂತ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಇದ್ರು ಹೇಳ್ತಿದ್ರು ಇದು ಬೋಗಸ್ ಐತೆ ಅಂತೇಳಿ. ಕೇರಳದಲ್ಲಿ ಲವ್ ಜಿಹಾದದಲ್ಲಿ ಆದಂತ ಘಟನೆ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಏನ್ ಹೇಳ್ತಾ ಇದ್ರು ಇದು ಬೋಗಸ್ ಐತೆ ಅಂತೇಳಿ. ಇವತ್ತು ಬಾಂಗ್ಲಾದಾಗ ಟಿವಿಯವ್ರು ನೋಡ್ಲಾಕತ್ತೀರಿಲ್ಲೋ, ವಾಟ್ಸಪ್ನಾಗ ನೋಡ್ಲಾಕತ್ತೀರಿಲ್ಲೋ, ಹಂಗ ಇವತ್ತು ನಮ್ಮ ದೇಶನಾಗ ಬರ್ತದ. ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಅಲ್ಲಿ ಅಂತ ಹೆಂಗಸು ಕೂತೈತೆ, ಅದು ಪಶ್ಚಿಮ ಬಂಗಾಳದಾಗ ದೆವ್ವ, ಅದು ರಾಕ್ಷಸ ಐತೆ, ಅದು ಹೆಂಗಸೂ ಅಲ್ಲ, ಅದು ತುಂಬ ಸಾಬರಾಗಿದ್ರೆ ಬಹಳ ಚಲೋ ಆಗ್ತೈತೆ. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಲ್ಲ, ಆತ್ಮಹತ್ಯೆ ಆಗ್ತೈತೆ. ಒಬ್ಬ ಡಾಕ್ಟರ್ದು ವೈದ್ಯಕೀಯ ಕಾಲೇಜಿನಲ್ಲಿ ಹಾಸ್ಪಿಟ್ಲಲ್ಲಿ ಅದಕ್ಕೇನು ಖಬರಿಲ್ಲ. ಹೆಣ್ಣು ಮಗಳ ಅತ್ಯಾಚಾರ ಆಗಿ ಕೊಲೆ ಆದರೂ ಸಹ ಆ ಹೆಣ್ಣಾಗಿಯೂ ಸಹ ಖಬರಿಲ್ಲಾರಂತ ಸ್ವಾರ್ಥ ರಾಜಕಾರಣಿಗಳು ಈ ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ನನ್ನ ಕಳಸೊಳಿ ಮಕ್ಕಳಿಗೆ ನಾಗಮಂಗಲದ ಏನಾಗಿದೆ, ಇವ್ರು ಮಸೂತಿ ಮುಂದೆ ಕುಣಿಬಾರ್ದತ್ತ, ಬಾರಿಸಬಾರ್ದತ್ತ. ಹಂಗಾಗಿ ಇಲ್ಯಾಕಂದ್ರೆ ಮಕ್ಕಳೇ ನಮ್ಮ ತಮ್ಮ ಗಾಂಧಿ ಅವ ನೆಹರು ಗಾಂಧಿ ಕೂಡಿ ನಮಗೊಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ, ಹೋಗಿರಿ ಅಲ್ಲಿ ಹಂಗೆ ಕೊಡಿರಿ, ಡ್ಯಾನ್ಸರ್ ಕೊಡ್ರಿ, ನಮಾಜರ್ ಬಿಡ್ರಿ, ಕಬಡ್ಡಿ ಬಿಡ್ರಿ. ಈ ದೇಶನಾಗ ನರೇಂದ್ರ ಮೋದಿಯವರು ಇರುತ್ತಾನ, ಯೋಗಿ ಆದಿತ್ಯನಾಥ್ ಇರುತ್ತಾನ, ನೀವು ಬಾಲ ಬಿಚ್ಚಂಗಿಲ್ಲ. ಇರ್ಬೇಕಾದ್ರೆ ಚಂದಗೆ ಇರ್ರಿ. ನಮ್ಗ ಹಂಗ ಬೇಕು ಹಿಂಗ ಬೇಕು, ನಾವು ಮಾಡಿದ್ದೆ ಅದು ಹಿಂದೂಸ್ತಾನ್ ನಮ್ದು. ನಮ್ಮ ಅಪ್ಪಂದು ನಿಮ್ಮ ಅಪ್ಪನೇ ಯಾವಾಗ ಹುಟ್ಟ್ಯಾನ? 14 ವರ್ಷದಿಂದ ಹುಟ್ಟ್ಯಾನ. ನಮ್ಮ ಧರ್ಮಕ್ಕ ಇಷ್ಟೇ ಇಶ್ವಾಗ ಹುಟ್ಟೈತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕನೇ ನಮ್ದೇನ ಇಶ್ವಿ ಐತೇನ್ರಪ್ಪ ಸನಾತನ ಹಿಂದೂ ಧರ್ಮಕ್ಕ? ಇಂಥ ದಿವಸ ಮೊಹಮ್ಮದ್ ಪೈಗಂಬರಂಗ ಯೇಸು ಕ್ರಿಸ್ತನಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರೆ ಯಾರಾದ್ರೂ ಸನಾತನ ಧರ್ಮದಾಗ ಹೇಳೋರು ಯಾರ ಈ ದೇಶನಾಗ ಹುಟ್ಟ್ಯಾರೇನ್ರಿ? ಸನಾತನ ಧರ್ಮಕ್ಕ ವಯಸ್ಸಿಲ್ಲ, ಸ್ಥಾಪಕರಿಲ್ಲ, ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನು ಸನಾತನ ಧರ್ಮವನ್ನು ಸೃಷ್ಟಿ ಮಾಡಿದಂತ. ಅದು ದುರ್ದೈವ ಅಂದ್ರೆ ಇವತ್ತು ನಮ್ ಜ್ಞಾನಿ ಹಾಕೊಂಡ ಕೆಲವೊಂದು ಲವಂಗ ಸ್ವಾಮಿಗಳು ಲಿಂಗಾಯತು ಹಿಂದೂಗಳಲ್ಲ ತರ, ಮತ್ ಜ್ಞಾನಿ ಅದಕ್ಕೆ ಸೀಳಕ್ ಹಾಕೊಂಡ್ರಪ್ಪ. ಆಕಳ ಸಗಣಿಲೆ ಗೋಮಾತೆ ಸಗಣಿಯಿಂದ ತಯಾರಾದಂತ ಇವತ್ತು ಎದಕ್ಕೆ ಸೀಳಕ್ ಹಾಕೋತೀರಿ? ಗಡ್ಡ ಬಿಟ್ಟಲ್ಲೇ ನಮಾಜ್ ಮಾಡಿ ನೀವು. ಒಬ್ಬ ಸ್ವಾಮಿ ಹೇಳ್ತಾನೆ, ಏನ್ ಹೇಳ್ತಾನ? ಲಿಂಗಾಯತರು ಇಸ್ಲಾಂ ಒಂದೇ ಸಮನಾದಂತ ಧರ್ಮ. ಏನ್ ನಾಚಿಕೆ ದಸ ನಂಬರ್ ತಿಥಿಯನ್ ಸ್ವಾಮಿ ದನ ಕೊಯ್ ತಿಥಿಯ ಇವತ್ತು ಎದಕ್ಕೆ ಇಸಿಗೆ ಹತ್ಕೋತೀವಪ್ಪ, ಕಟ್ ಮಾಡ್ಕೋ. ಸ್ವಾಮಿಗಳು ಇವ್ರು ಏನಾಗ್ಯಾರ, ನೀವು ಏನ್ ಮಾಡ್ಬೇಕ್ರಿ? ಕೆಲವು ಸ್ವಾಮಿಗಳಿಗೆ ಚಲೋ ಮಣುಕ ಗೋಡಂಬಿ ಅಲ್ಲಿಂದ ಮೀಸಲಿಟ್ಟ ತುಪ್ಪ ಬಿಡ್ತಿತ್ತು. ಮೊದಲ ಆಕಳ ಎಮ್ಮೆ ಇದ್ಕೊಳ್ಳಿ ಏನ್ ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು, ಮೊದಲೇನು ಹಿಡ್ತಾರಲ್ಲ ಅದ್ರ ತುಪ್ಪ ಮಾಡಿ ಸ್ವಾಮಿಗಳಿಗೆ ದೇವರಿಗೆ ಹೋಗಿ ಕೊಡ್ತಿದ್ರು. ತಿಂದು ಹೇಗೆ ಮಾತಾಡಕ ನೀವು ಅಂತ ಸ್ವಾಮಿಗಳು ಕಾಲಿಗೆ ಬಿಡ್ರಿ, ದಕ್ಷಿಣ ಕೊಡೋದು ಬಿಡ್ರಿ, ಹಿಂಗಾಗ್ತಾರಲ್ಲ. ಇದರಿಂದ ಅಲ್ಲಿಂದ ಎಲ್ಲಪ್ಪ ತಪ್ಪಾಯ್ತು. ಸನಾತನ ಧರ್ಮನೇ ನಮ್ಮ ಧರ್ಮ. ಲಿಂಗಾಯತರು ಅದರ ಒಂದು ಭಾಗ. ಬೀಸವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಮರಾಠರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ. ರಾಹುಲ್ ಗಾಂಧಿ ನೀನು ಹೇಳ ಅಮೆರಿಕದಾಗ ಮೀಸಲಾತಿನ ತೆಗೆದು ಹಾಕ್ತೀನಿ ಅಂತ ಎಲ್ಲ ವಿಚಾರ ಮಾಡ್ರಿ ನೀವು. ಬಹಳ ಕಷ್ಟದಾಗ್ಯದ ಹಿಂದೂ ಸಮಾಜ. ನಮ್ಮ ಧರ್ಮದಾಗ ಹುಟ್ಟಿದವ್ರೆ ಕೆಲವೊಂದು ಮಂದಿ ಅವ್ರಿಗೆ ಹುಟ್ಟದಂಗೆ ಅದಾರ. ಮೇನ್ ಪ್ರಾಬ್ಲಮ್ ಈ ದೇಶದಾಗ ಏನು, ನಮ್ಮ ಸ್ವಾತಂತ್ರ್ಯ ಸಾವರ್ಕರ್ ಹೇಳಿದ್ರು, ನನಗ ಮುಸ್ಲಿಮರಿಂದ ಭಯ ಇಲ್ಲ, ನಮಗೇನದಲ್ಲ ನನಗೆ ಭಯ ಇರೋದು ದೇಶನಾಗ ಹಿಂದೂಗಳಂಗಿರುವಂತ ನಾಲಾಯಕರಿಂದ ನನಗೆ ಬಹಳ ಭಯ ಐತೆ. ವಕಫ್ ಆಸ್ತಿ ಎಟ್ಟೈತಿ ಬೈ ದೇಶನಾಗ? ನಾ ವಿಧಾನಸಭಾದಾಗ ಮಾತಾಡಿದೆ, ನಾ ಅದನ್ನ ಪ್ರಧಾನಮಂತ್ರಿಗೆ ಪತ್ರ ಬರೆದೆ.
12 ಲಕ್ಷ ಎಕರೆ ಜಮೀನು ಐತಿ ದೇಶನಾಗ. ನೆಹರು ಮಾಡಿದ ತಪ್ಪುದು. ನಾಲಾಯಕ ನೆಹರು ಯಾರು ಈ ದೇಶದಿಂದ ಓಡಿ ಹೋದ್ರಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕಪತ್ ಮಾಡದ. ಮುಂದೆ ಮನಮೋಹನ್ ಸಿಂಗ್ ಬಂದು ಅದಕ್ಕಿಂತ ಖತರ್ನಾಕ್ ಕೆಲಸ ಏನ್ ಮಾಡದಂದ್ರ ಸಿದ್ದೇಶ್ವರ ಗುಡಿ ಒಕ್ಕಪ್ ಅಂತ ಹೇಳಿ ಬರ್ಕೊಂಡ್ರೆ ಮುಗಿದೋಯ್ತು. ನಿಮಗೆ ಕೇಳಾಕ ಕ್ವಶನ್ ಮಾಡಾಕ ನಿಮ್ಗೆ ಸುಪ್ರೀಂ ಕೋರ್ಟ್ ಆಗೋ ಅಧಿಕಾರ ಇಲ್ಲ. ನೀವು ಎಲ್ಲಿ ಹೋಗ್ಬೇಕು, ನೀವು ನ್ಯಾಯ ಹೇಳಕ್ಕ ನನ್ನ ಮಕ್ಕಳು ತುಡುಗು ಮಾಡಿರ್ತಾರ, ಯಾರು ಕಳ್ರ ಅವ್ರ ಬಳಿ ಕೋರ್ಟಿಗೆ ಹೋಗ್ಬೇಕು. ಇಲ್ಲೇ ತೊರವಿ ಲಕ್ಷ್ಮಿ ಗುಡಿದಾಗ್ಯದ 19 ಎಕರೆ ಆಗುತ್ತಿಲ್ವ? ಹಾ, 8 ಎಕರೆ 6 ಎಕರೆ. ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಮಸೂದಿ ಐತಿ 170 ಎಕರೆ, 104 ಸರ್ವೆ ನಂಬರ್ ಐತದು 70 ಎಕರೆ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಅಲ್ಲಿ ಒಬ್ಬ ಏನೋ ಹಿಂದಕ್ಕೆ 4 ಸಲ ಮಗ ಔರಂಗಜೇಬ್ ಏನೋ ನಮಾಜ್ ಮಾಡ ಅದಕ್ಕೆ ಯಾವ್ದು ತರದಪ್ಪ ಅದಕ್ಕೆ ಇಲ್ಲಿ ಗಿರಿಟ್ ಹಾಕಿದಕ್ಕ ಆಲಮಗಿರಿ ಮಸೀದಿ. ಆಲಮಗಿರಿ ಅಂದ್ರೆ ಏನ್ ಗೊತ್ತೈತೆ ಬಿಜಾಪುರದವ್ರಿಗೆ? ಆಲಮಗಿರಿ ಬಾದಶಾ ಹಾಕಿದ್ರು. ನಾನು 4 ನನ್ನ ಮಗ ಯಾರು ಔರಂಗಜೇಬ್. ಅದಕ್ಕೆ ಆ ಮಸೀದಿ ಅದಕ್ಕೆ ಪೊಲೀಸ್ ಹೆಡ್ ಕ್ವಾರ್ಟರ್ನಾಗ ಐತಿ. ಈಗ ಅದನ್ನ ನಾವು ತೆಗಿಬೇಕು. ತೆಗೆದು ಮೇನ್ ಒಳ್ಳೆ ರೋಡ್ ಮಾಡಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಯಾರ. ಹೋಗಲಿ, ಅಟ್ಲೀಸ್ಟ್ ಎಲ್ಲಿ ಹೋಗ್ತಾರೆ ಹೋಗಲಿ. ಒಕ್ಕಪ್ಪ ತೆಗೆದ ಮ್ಯಾಮ್ ಎಲ್ಲ ವ್ಯಾಗಾವಲ್ಲ ಕಸಕೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ. ಇದು ಬರೋಬ್ಬರಿ ಎಲ್ಲಿ ಇರ್ಬೇಕು ಅಲ್ಲಿ ಇಡ್ತೀವಿ. ನೀವು ಮಾತ್ರ ಮೇನ್ ಒಳ್ಳೆ ರೋಡ್ ಮಾಡಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಯಾರ. ಹೋಗಲಿ, ಅಟ್ಲೀಸ್ಟ್ ಎಲ್ಲಿ ಹೋಗ್ತಾರೆ ಹೋಗಲಿ. ಒಕ್ಕಪ್ಪ ತೆಗೆದ ಮ್ಯಾಮ್ ಎಲ್ಲ ವ್ಯಾಗಾವಲ್ಲ ಕಸಕೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ. ಇದು ಬರೋಬ್ಬರಿ ಎಲ್ಲಿ ಇರ್ಬೇಕು ಅಲ್ಲಿ ಇಡ್ತೀವಿ. ನೀವು ಮಾತ್ರ ಒಕ್ಕಟ್ಟಿರ್ಬೇಕು. ಇನ್ಮ್ಯಾಗ ನಾನು ಹಿಂಗಾಯ್ತರವ, ನಾನು ಮರಾಠ, ನಾ ರಜಪೂತ, ನಾ ದಲಿತ ಅಂದ್ರ ಪಾಕಿಸ್ತಾನದಾಗಿನ ದಲಿತರು ಉಳಿದಾರೇನ್ರಿ? ಕಲಾಸಾಗಿ ಹೋಗ್ಬಿಟ್ಟಾರ. ದಲಿತರು ಉಳಿದಲ್ಲ, ಹಿಂದೂಗಳು ಉಳಿದಲ್ಲ. ಇನ್ನೂ ನಾವು ಜಾತಿಯಿಂದ ಹೊರ ಬಂದಿಲ್ಲ. ಯಾವ ಮುಖ್ಯಮಂತ್ರಿ ಆಗ್ತಾನ ಮೊದಲು ಯಾವ ಜಾತಿ ಅವ? ಎಂತ ಮುಖ್ಯಮಂತ್ರಿ ಬೇಕು? ಗಣಪತಿಗೆ ವಿದೌಟ್ ಪರ್ಮಿಷನ್ ಪೊಲೀಸರು ಬಂದೇ ಪರ್ಮಿಷನ್ ಕೊಟ್ಟು ಹೋಗ್ಬೇಕು. ಯಾವುದೇ ಮಸೂತಿದಿಂದ ಒಂದೇ ಕಲ್ಲು ಬಿತ್ತಂದ್ರ ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇತ್ತಂದ್ರ ಬಾಬಾ ಬುಲ್ಡೋಜರ್ ಕೊಡೋಣ ಇರಬೇಕು. ಅಂತ ಮುಖ್ಯಮಂತ್ರಿ ಬೇಕಿಲ್ಲ. ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ. ಇದು ಹೋಗುದಿಲ್ಲ. ಇದು ನಮ್ಮ ಕೈಯಾಗ ಕೊಡುದೇ ಕರ್ನಾಟಕ. ಇವತ್ತಿನ ನಾಗಮಂಗಲ ಏನ್ ಮಾಡಿರಲ್ಲ, ನಿಮ್ಮನ್ನು ಒತ್ತಾಟ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸವನಗೌಡ ಕಡಿಮೆ. ನಾವು ಮಾತ್ರ ಇದೇ ಕಾನೂನು ಈ ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚಂದಾಗಿ ಇರ್ತಿದ್ರೆ ಇರ್ರಿ. ಇಲ್ಲ ಅಂದ್ರ ನೀವು ನಾಗರ ಹೋಗ್ಬೇಕು. ಜನ್ನತ್ ಕೊಟ್ಟು ಜಾಯಂಗೆ, ಪಾಕಿಸ್ತಾನ को जाएंगे. हिंदुस्तान में तुमको जागा नहीं है. इंशाअल्लाह तुमको जागा नहीं है. 2 ಸಲ ಕಂಟಿನ್ಯೂ ಆಚೆ ಬಂದೆ. ಈ ಸಲ ಕಡಬೇಕಂತ ಎಲ್ಲೆಲ್ಲಿದು ರೊಕ್ಕ ಬಂತು. ಕೊಡೋನು ಎಲ್ಲ ಡಾಬಾಗಳು ಫುಲ್ಲ, ದಾರು ಅಂಗಡಿ ಫುಲ್ಲ. ಯಾರ್ಯಾರು ಬೋರ್ ತೋಟ ಹೊಡ್ಕೊಂಡಿಲ್ಲ, ಬೋರ್ ಹೊಡ್ಕೊಂಡ್ರು, ಪಂಪ್ಸೆಟ್ ಕೂಡ್ಸಿದ್ರು, ಹೊಸ ಕಾರ್ ತಗೊಂಡ್ರು. ಆದ್ರೆ ಮಂದಿ ಮಾತ್ರ ನನಗೆ ಊಟ. ಈ ಸಲ ಗ್ಯಾರಂಟಿ ಬೀಳ್ತಾವ್ರಿ. ಯಾಕಂದ್ರ ಇಲೆಕ್ಷನ್ ಪ್ರಚಾರಕ್ಕೆ ಹೋಟೆಲ್ ಬಿಜಾಪುರದಾಗ ಅವ ಆರ್ಸ್ ಬಂದವ್ರಿಗೆ ಹೇಳಕತ್ತಿದ್ ಹಿಂಗ ಹಿಂಗ. ಮನೆ ಇಲೆಕ್ಷನ್ ಪೆಟಿಷನ್ ಹಾಕಿದ್ ಹೈಕೋರ್ಟ್ನಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಡಿಸ್ಮಿಸ್ ಮಾಡ್ಬೇಕು. ನಾನೇನೋ ಡೂಪ್ಲಿಕೇಟ್ ವೋಟ್ ಮಾಡ್ಸಿದ. ನೀವೆಷ್ಟು ಮಾಡ್ಸಿದ್ ಗೊತ್ತಲ್ಲ? 25,000 ವೋಟ್ ಡೂಪ್ಲಿಕೇಟ್ ಮಾಡಿದ್ದೀವಿ. ನೀವು ಹುಷಾರಿ. 18 ಆಗೋಕ್ಕಿಂತ ಮೊದಲೇ ನೀವು ವೋಟರ್ ಸಾಕ್ರಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಭಗವಾನ್ ಹಾಕ್ಬೇಕು. ನೀನ್ ಯಾರು ಹೇಳಿದ್ರೆ ಹರೀಶ್ ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇನು ಹರೀಶ್ ರೋಡ್ ಇಡ್ಲಾಕ ನಾವೇನು ಬಿಡುವುದಿಲ್ಲ. ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರೆ ಆಲಮಗಿರಿ ರೋಡ್ ಅಂತ ಹೇಳೋದು. ಯಾವುದೋ ಬಸ್ ಸ್ಟ್ಯಾಂಡ್ ಮಗ್ಗಲ್ಕಿಂದ ಅದನ್ನು ತೆಗೆದು ನಾನು
ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಯಾರು ಈ ದೇಶದ ಅನ್ನಕ್ಕಿಂತ ನಮ್ಮ ಜೊತೆಗೆ ಇರ್ತಾರ ಅವ್ರು ನಾವು ದೋಸ್ತಿ ಮಾಡ್ತೀವಿ. ಯಾರು ಗದ್ದಾರಿ ಮಾಡ್ತಾರ ಇನ್ನು ಮ್ಯಾಗ ನಾವು ಸಬಕಾ ಸಾಥ್ ಸಬಕಾ ವಿಕಾಸ್ सबका प्रयास ಇಲ್ಲ. हिंदुओं के साथ हिंदुओं के विकास ದೇಶದ್ರೋಹಿयों को लाभ. ಹಿಂದೂ ಕಾನೂನು ಇದೆಲ್ಲ सबका ವಿಷಯ ಅದನ್ನ ಹಾಕೋದಿಲ್ಲ. ಕಿಸಿದ್ರು ಸುಮ್ಮನೆ ನಂಬರ್ ಹೇಳ್ತಾರೆ. ಏನು ಒಂದು ಓಟ್ ಬೀಳುದಿಲ್ಲ. ನಾನು MP ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2326 ಓಟ್ ಅದಾವ. 100% ಅವರೇ ಅದಾರ. ನಮ್ಮ ನರೇಂದ್ರ ಮೋದಿ 500 ಮನೆ ಕೊಟ್ಟಾರೆ. ಅಲ್ಲಿಂದ ಒಂದೇನು 700 ಗ್ಯಾಸ್ ಕೊಟ್ಟಾರ. ಎಲ್ಲ ತಗೊಂಡಾರ. 2322 ಓಟ್ನಾಗ BJP ಒಂದು ಓಟ್ ಬಿಟ್ಟಿಲ್ಲ. ಎಲ್ಲ ಗುಲಾಮ್ ಸಿಂಗ್ ಬಿಟ್ಟಾವು. ಇದನ್ನ ನೀವು ತಿಳ್ಕೊಂಡ್ಬೇಡ್ರಿ. ಇಲ್ರಿ ನೋಡ್ರ ಅವ್ರು ಭಾಳ ಚಲೋ ಅದಾರ್ರಿ. ನಮ್ಮ ಅಣ್ತಂಬರಂಗದ ಎಂದೆಂದು ಅಣ್ತಂಬರಾಗೋದಿಲ್ಲ. ನೀವು ಅಣ್ತಂಬರಾಗ್ರಿ ಎಲ್ಲರೂ. ಅವ್ರೆಂದು ನೀವು ಅಣ್ತಂಬರಾಗೋದಿಲ್ಲ. 50% ಆಗುತ್ತಾನ ಹಮ್ ತುಮ್ ಭಯ ಭಯ 50% ದಾಟದ್ರ ನಿಮ್ಮನ್ನ ಮೊದಲು ನಿಮ್ಮನ್ನೇ ಹೊಡ್ಯಾರ. ಅದಕ್ಕೆ ಬಂಧುಗಳೇ, ಗಣೇಶನ ಸಂದೇಶ ಏನಪ್ಪ ಅಂದ್ರ ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳಕ್ಕೆ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ದೂಧಾರ ಸಿಗಲ್ಲಕ್ಕ ನಮ್ಮ ಕಡೆ ಹೆಣ್ಮಕ್ಳು ಗುರುತಿಸ್ತಾರೆ. ಈಗ ಹೆಂಗ್ ಕಾಯಿಪಲ್ಲೆ ಬಜಾರ್ ಮಾಡಿಯಲ್ಲ ಬಿಜಾಪುರ್ನಾಗ, ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿದ್ರು ಬಿಜಾಪುರ್ನಾಗ. ಈಗ ಹೆಂಗ ಬರೋಬ್ಬರಿ ಮೆತ್ತಗದಲ್ಲಿ ಯಾಕಂದ್ರೆ ಗೊತ್ತನ, ಯಾಕೋ ನಾವೆಲ್ಲ ಗಟ್ಟಿ ಇದೀವಿ ಇವತ್ತು ಹೇಳಿ ಬಿಜಾಪುರ್ನಾಗ ಒಂದಿತ್ತು ಅಡ್ಯಾಡ್ತಿತ್ತು. ಆ ಕಡೆ ರಾತ್ರಿ ಅಡ್ಯಾಡೆಲ್ಲ ಬಿಟ್ಟು ಬಿಡ್ರಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ ನಿಮ್ಗೆ. ನಮ್ಗೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ. ಗೌಡ್ರ ಇವತ್ತಿನೆಲ್ಲ ನೋಡ್ರಿ, ಇವ್ರು ನೋಡಕ್ ಕೂತಾನ ನೋಡ್ರಿ ಏನು ಎಲ್ಲಾನು ಗೊತ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾರ್ತಿರ್ತಾರ ಅಂತಲ್ಲೇ ಹಾರ ತಗೋರಿ. ಚಾವ ಮಾರಿಯಲ್ಲಿ ಕೂತು ರಾತ್ರಿ ದರ್ಶನ ಬರೀ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬಾರ್ದು. ಜನ ತಿಂದಿರ್ತಾರ, ಮುಂಜಾನೆ ಹಾರ ಕಟ್ಟಿರ್ತಾರ. ನೀವು ಹೋಗಿ ಭಯ್ಯ ಹಾರ ನಿಮಗಾರ ಮಾನ ಮರ್ಯಾದೆ ಐತಲ್ಲ, ಇದ್ರ ಮ್ಯಾಗ ಹೋಗ್ಬಾರ್ದು. ಇವತ್ತಿ ಹಚ್ಕೊಂಡವ್ರು, ಕುಂಕುಮ ಹಚ್ಕೊಂಡವ್ರು, ಇಲ್ಲಿ ತೂತಿದ್ದವರು, ಅದನ್ನೆಲ್ಲ ನೋಡಿ ನೀ ಹಿಂದೂ ಓದಿಲ್ಲ ಕೇಳು. ಜೈ ಶ್ರೀರಾಮ ಅಂದ್ರೆ ಅವರು ಜೈ ಶ್ರೀರಾಮ ಅಂದ್ಕೊಂಡು ಕೊಡೋಣ. ಸಂಚಿತ ರೂಪಾಯಿ ಹಾರ 30 ರೂಪಾಯಿ ಕೊಡೋಣ. 5 ರೂಪಾಯಿ 10 ರೂಪಾಯಿ ಈಗೇನು ಯಾರಿಗೂ ಬಿಜಾಪುರನಿಗೆ 5 10 ಏನು ಕ್ಷಮತೆಗೆ ಎಲ್ಲರೂ ಪರಂಪರೆ ಗುಟ್ಕ ತಿಂತ ಕಲಾಸ ಮಾಡ್ತೀವಿ. ಅದಕ್ಕೆ ಎಲ್ಲಿನೂ ಚೌಕಸಿ ಮಾಡಬೇಡಿ. ಬಡವ್ರು ಕೊಡ್ತಿದ್ರ ಎಷ್ಟೋ ವಯಸ್ಸಾದ ಹಳ್ಳ್ಯಾಗ ಮಂದಿ ಬರ್ತಾರೆ. ಅವತ್ತು ನಮ್ಮ ಕಾಯಿಪಲ್ಲೆ ಮಾರ್ಲಾಕ ಬಿಜಾಪುರಕ್ಕೆ ಆ ಹೆಣ್ಮಕ್ಳು ಕರಿತೇವೆ. ವಯಸ್ಸಾದ ಮುದುಕ ಮುದುಕಿ ಕೂತಿರ್ತಾರ, ಅವ್ರ ಮಕ್ಕಳು ನೋಡ್ಕೊತಿರ್ತಿಲ್ಲ. ಅವ್ರ ಆ ಕಾಯಿಪಲ್ಲೆ ಮಾರಿ ಜೀವನ ಮಾಡ್ತಿರ್ತಾರೆ. 1 ರೂಪಾಯಿ 2 ರೂಪಾಯಿ ಹೆಚ್ಚಿಕೊಂಡ್ರೆ ಪುಣ್ಯ 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 ಅಪ್ಪ. ನೀವು ನೋಡ್ರಿ, ನಾ ಎಲ್ಲರೂ ಹೋಗಿ ಅಂದ್ರೆ 75 ರೂಪಾಯಿಗೆ 100 ರೂಪಾಯಿ ಕೊಟ್ಟು ಬರ್ತೇನೆ. ನಾನು ದೇವ್ರು ಕೊಟ್ಟಾನ 25 ರೂಪಾಯಿ ಹೆಚ್ಚು ಇದು ಇಲ್ಲಿ ಹೇಳುವಾಗ್ತೈತಿ. ಯಪ್ಪ ಪುಣ್ಯ ಹಾಕ್ಲಪ್ಪ ನಿಮ್ಮ ಮಕ್ಕಳಿಗೆ. ಇದು ನಮ್ಮ ಮಂದಿ ಅವ್ರಿಗೆ ಕೊಟ್ರೆ ಚಿನ್ನಾರ್ಕ 25 ರೂಪಾಯಿ ಜಾಸ್ತಿ ಮತ್ತೆ ಚಿನ್ನಾರ್ಕ ಅನ್ಸ್ಬೇಕ್ರೆ ಪುಣ್ಯ ಹಾಕ್ಲಪ್ಪ ನಿಮ್ಮ ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಾಗ ನಾವು ಒಂದು ತುಕ್ಕಡಿ ಹೋಗಿದ್ರೆ ಏನಾಗ್ತೈತೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ ಹೆಚ್ಚು ಮಕ್ಕಳು ಹಾಕ್ತಾವ, ಕೈ ಹೆಚ್ಚಾಗ್ತಾವ. ನನಗೆ ಒಂದು ತುಕ್ಕಡಿ ಹೆಚ್ಚು ಯಾಕೆ ಏನಾಗತ್ತ, ಈ ಮನ್ಯಾಗ ಮಂದಿ ಕಂಡು ಹೋಗ್ಲಿ ನಾ ಹಾಕಿನ ಕಣ್ಕೊಂಡು ಆಗಲಿ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಇಟ್ಟೆ ಹಚ್ಚ್ರಿ. 5 ದಿವಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ ಅವ್ರಿಗೆ ಯಾವಾಗ ಕಾಯ್ದೆ ಇಲ್ಲ. ನಾ ಬಂದಂದ್ರೆ ಹೇಳ್ತೀನಿ ಅವ್ರಿಗೆ, ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ, ಅವಾಗ ಮಾಡ್ತಿದ್ರಲ್ಲ ನಮಾಜ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ.
ಹಂಗ 5 ಸಲ ನಿಮ್ಮ ಇದ್ರಾಗ ಕೆಲಸ ಹಚ್ಕೋರಿ ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತೇವೆ. ನಾವು ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂದಿನ ಕಟ್ಸಿಕೊಡೋದಿಲ್ಲ, ನೋ ಪರ್ಮಿಷನ್. ಇದೇ ಬ್ಯಾನ್ ಆಗ್ತದೆ ಕೆಲವು ಮಂದಿ ನಮ್ಮಲ್ಲಿ. ಇವಾಗ ಎಲ್ಲರೇ ಆದಲ್ಲ ನಮ್ಮ ಗತಿ ಏನು? ಹುಡುಗ ಪೊಡಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ತಿರುಗಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ನಮ್ಮ ಆದರ್ಶ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ. ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ, ಅವ್ರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮಹಾರಾಣಾ ಪ್ರತಾಪ್ ದಕ್ಷಿಣ ನಾವು ಗುರುತಿಲ್ಲ, ಉತ್ತರ ಭಾರತದಾಗ ಮಹಾರಾಣಾ ಪ್ರತಾಪ್ ಅಂದ್ರೆ ಇವತ್ತೇನರೇ ಅಕ್ಬರ್ ಬರೇ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದ್ರನ್ನೇ ಇದು ಅಕ್ಬರ್ ಮಹಾರಾಣಾ ಪ್ರತಾಪ್ ಹೆಸರು ಹೇಳೋದನ್ನೇ ಒಳಗ ಬೈಕೊಂಡ್ಬಿಟ್ಟಿದ. ಅಷ್ಟು ಭಯ ಇದೆ. ಎಷ್ಟು 7 ಫೂಟ ಮಹಾರಾಣಾ ಪ್ರತಾಪ್ ಕೈಯಾಗಿನ ಖಡ್ಗದ ಎಷ್ಟು ಕಿಲೋದು? 108 ಕಿಲೋ. ಮಹಾರಾಣಾ ಪ್ರತಾಪ್ ವೇಟ್ ಇತ್ತು 108 ಕಿಲೋ ಇತ್ತು. ಅಂತ ಎಲ್ಲ ಆಧಾರ ಕೇಳಿ ನಾವೆಲ್ಲ ಇವತ್ತು ಗುರುತು ಮಾಡ್ಕೊಂಡಿವಿ. ದುರ್ದೈವದಿಂದ ಈ ದೇಶನಾಗ ಕೆಲವೊಂದು ಮಠಾಧೀಶರು ಚಾಟ ಹಾಕಿದ್ರ ಈಶ್ವರ ಅಲ್ಲ ತೇರೋ ನಾಮ ಎಂದರೇನು ಹೇಳಿ ನಮ್ನೆಲ್ಲ ಹಿಂಗ ಕಾರ್ಯಕ್ರಮ ಮಾಡಿ ಹೋಗ್ಬಿಟ್ಟ. ನಮ್ಮಲ್ಲಿ ಗಾಂಧಿ ತತ್ವ ನಡೀತಿಲ್ಲ. ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ರಕ್ತ, ನಮ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಕ್ತ, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ, ನಮ್ಮ ಸಂಗೊಳ್ಳಿ ರಾಯಣ್ಣನ ರಕ್ತ, ನಮಗೂ ಸಂತ ಕನ್ನಡವಾಸನ ರಕ್ತ, ನಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ನಮಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ ರಕ್ತ, ನಮಗೂ ಮಹಾರಾಣಾ ಪ್ರತಾಪ ರಕ್ತ. ಆ ರಕ್ತದ ನೀವೇನರೇ ಇವತ್ತು ಒಬ್ಬ ಹೇಳದ ಮನೆ ರೋಡ್ದಾಗ MLA ಸಿದ್ದರಾಮಯ್ಯನವ್ರಿಗೆ ಏನಾರ ಟಚ್ ಮಾಡೋದು ಮೋದಿಯವ್ರ ಮನೆಗೆ ಹೋಗ್ತೇವೆ. ನಿನಗೇ ನಡಿಲಾಕ್ಬೋದು. ಮೋದಿಯವ್ರ ಮನೆಗೆ ಯಾವಾಗ ಹೋಗ ನೋಡೋಣ. ನಾವೇನ ಈ ದೇಶನಾಗ ಹಿಂದೂಗಳನ್ನ ಶಂಡ್ರಿದ್ದೇವೆ ತಿಳ್ಕೊಂಡು ಎಲ್ಲಿ ಹೌದಪ್ಪ. ನಿಮ್ ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿ ನೋಡಿ. ನಿಮ್ ನೋಡ ನಿಮ್ಮನ್ನ ಇಲ್ಲೇ ಮುಗಿಸೇ ಬಿಡ್ತೀವಿ. ಈ ದೇಶನಾಗ ಕೆಲವೊಂದು ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದ. ಕೆಲವು ದಿವಸನಾಗ ಮಕ್ಕಳೇ ಬಾಂಗ್ಲಾ ಮಾಡ್ಲಕ್ ಬಂದ್ರ 800 ಹಳ್ಳದ ಸುತ್ತಲೂ ಎಲ್ಲ ಕಡೆ ಹೊಕ್ಕರ ಇಲ್ಲ. ನಾವು ತಯಾರಾಗಿವಿ. ಸಮಯ ಬಂದ್ರೆ ಕತ್ತಿ ಹಿಡಿಲಕ್ಕೆ ನಾವು ತಯಾರಾಗ್ಬೇಕು. ನಮ್ಮ ಮನೆಯಾಗ ಉಳ್ಳಾಗಡ್ಡಿ ಚಾಕು ಇಟ್ಟಿಲ್ಲ. ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜರ ಖಡ್ಗ ನಿಮಗೆ ತಯಾರ ನಾವು ಓದಿ ಮಕ್ಕಳೇ. ನಿಮ್ಮಲ್ಲಿ ಟಿಪ್ಪು ಸುಲ್ತಾನ್ ಖಡ್ಗ ತೋರಿಸ್ತಿದ್ರಲ್ಲ ಗಾಂಧಿ ಚೌಕ್ನಾಗ, ಮಕ್ಕಳೇ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪರು, ವೀರಾಣಿ ಕಿತ್ತೂರು ಚೆನ್ನಮ್ಮ ಖಡ್ಗನು ನಮ್ಮಲ್ಲಿ ಅದಾವು. ಜಂಗ್ ಹತ್ಯಾವ ಭಾಳ ದಿವಸ ಆಯ್ತು. ನೀವು ಬಂದ್ರೆ ನಿಮ್ಮ ಮ್ಯಾಗ ಎಲ್ಲರೂ ನಿಮ್ಮ ಮನ್ಯಾಗ ತಯಾರಿ ಇಟ್ಕೊಂಡು ಇನ್ನು ಮುಂದೆ ಹಂಗೆ ಕಾಲ ಬರ್ತದ. ನೀವು ನಿಲ್ಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೀದಿಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ. ಇನ್ನು ಮ್ಯಾಗ ಬರೀ ಉಳ್ಳಾಗಡ್ಡಿ ಚಾಕು ಮನೆಗೆ ಇಟ್ಟಾಗ್ಲಿ. ನಮ್ಮ ಮನೆಗೆ ಏನಾರ ಬಂದ್ರೆ ಒಂದರೆ ಒಂದು ಹೊಡೆದ್ರೆ ಹಿಂದೆ ಓಡ್ತಾರೆ ಮಕ್ಕಳು. ಖಬರಾಡ್ ಓಡ್ತಾರೆ. ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ SS ಹೈಸ್ಕೂಲ್ ಮುಂದೆ ಬಂದು ದಂಧೆ ಮಾಡೋದು ಹಿಂದೂಗಳು ಓಟ್ ಹಾಕ್ಲಾರ. ಅವಾಗ ಗುರು ಕಚೇರಿ ಓಟನ ಎಲ್ಲ ನಿಂತಿದ್ದು ಇಲ್ಲೆಲ್ಲ ಸಂಘ ಸಚಿವ ಅವ್ರದ್ದು ರಿವೈಡಿಂಗ್ ಕಾಲು ಚಾಲು ಮಾಡ್ತೀವಿ. ಅಲ್ಲಾರೇ ನಾವು ಹಿಂದೆ ಓಡ್ತೀವಿ. ಇಲ್ಲಿ ರಜಪೂತ್ರ ಅದಾರ ನೋಡು, ಎಲ್ಲ ನಾವು ಏನು ಮಾಡೋ ಭಾರಿ ಹೊಟ್ರ ಅಂಚಿಬೇಡ್ರು. ಏನೂ ಆಗುದಿಲ್ಲ ನಿಮ್ಗೆ. ನೀವು ಏನು ಮಾಡ್ತೀರಿ? ನಮ್ಮ ಹಿಂದೂಗಳು ಚಟ ನಾನು ಮರ್ಯಾದೆ ಐತೆ. ಶಿವಾಜಿ ಮಹಾರಾಜ ಮರ್ಯಾದೆ ಕೈತೀರ ನಾವು ಹುಡುಗಾಡು ಮಾತಾಡ್ತೀನಿ. ಎದ್ರ ನಿಂದ್ರು ನಿಮ್ ಪೊಲೀಸರು ಸಾಥ್ ಕೊಡ್ತಾರೆ. ಅವ್ರಿಗೂ ಅವ್ರ ಮನೆ ಹರಿದು ಇದು ಆಗ್ತಾನೆ. ನೀವೇ ಓದೋಣ. ಅವ್ರು ಏನ್ ಮಾಡ್ಬೇಕು ನೋಡಿ. ಮಕ್ಕಳು ಬರೀ ಹಿಂಗೆ ಅದ
ಬರ್ರಿ ಮುಂದೆ ನೋಡೋಣ ಎಮ್ಮೆಲೆ ಪಮ್ಮೇಲೆ ಗುಲಾಪಣ್ಣ ಇನ್ನು ಹಿಂಗೆ ನಡೀತೀನ ಎಲ್ಲರೇ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ ಎಲ್ಲರೂ ಸಮುದ್ರ ಭಾಗದಿಂದ 8 ಗಂಟೆಗೆ ಬೈಕನ್ನು ಬಂದ ಮಾಡಿ ಅವ್ರಿಗೆ ಹೇಳ್ರು ಮಾರ ಅವ್ರು ಇನ್ಯಾಕೆ 5 ಸಲ ಹೋಗ್ಕೊಡ್ತಾರೆ ಕಾಯ್ದೆ ಕೇಳಬೇಕು ನೋಡಿ ಇವತ್ತು ಬಿಜಾಪುರ್ನಾಗ ನಾವು ಅವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಾಗ ಡಿಜೆ ಅಲ್ವಾ ಆಯ್ತು ಇದೇ ರಾಜ್ಯದಿಂದ 4 ಬರ್ತಾವು ಹೋಗ್ರ ಡಿಜೆ ಪರ್ಮಿಷನ್ ಕೊಟ್ಟೆ ನಾ PS ಆಗಿ ಹೇಳ್ತೇನೆ ಯಾಕೆ ಸುಮ್ಮನೆ ಇಲ್ಲ ಸರ್ ಸುಮ್ಮನೆ ಮುಂದೆ ಹೋಗಿ ಬಾಳ್ಸಕ್ ಸರ್ ಅಲ್ಲೇ ಪ್ರಾಬ್ಲಮ್ ಪಾಪ ಅವ್ರಿಗೆ ಅಭಿಮಾನ ಇರ್ತೈತೆ ಏನ್ ಮಾಡ್ಬೇಕು ನೀವೇನ್ ಮಾಡ್ತೀರಿ ನಿಮ್ಮ ಡಿಜೆ ಮುಂದೆ ಕುಣಿದಿಲ್ಲ ಪೊಲೀಸರು ನಿಮ್ಮ ರಕ್ಷಣೆ ಬಂದಿರ್ತಾರೆ ಅವ್ರ ಮುಂದೆ ಹೋಗಿಲ್ಲ ಪೊಲೀಸರ ಮುಂದೆ ಕುಳಿದ್ರೆ ಭಾಳ ಪೌರುಷತ್ವ ಏನ್ ಭಾಳ ಕಂಡಕ್ಟರ್ ಮಾಡ್ತಾರ ಪುಣ್ಯಾನ್ ಕುಡಿರೋ ಗಣಪತಿ ಮುಂದೆ ಕುಡೀರಿ ಗಣಪತಿ ಏನ್ ಹರಕತ್ತೇನು ಮಕ್ಕಳ ಹಿಂಗೆ ಕಟ್ಟೆಗಳಿರೋ ಅಯೋಗ್ಯ ನನ್ನ ಮಕ್ಕಳ ಹೆಂಗೆ ಹಾಸಿಗೆ ಮಾಡ್ತಾರೆ ನೀವು ಹೋಗೋದು ಪೊಲೀಸರು ಮುಂದೆ ಪೊಲೀಸರು ಸುಮ್ಮನೆ ನಿಂತಿರ್ತಾರೆ ಪಾಪ ಏನ್ ನಮ್ದೇ ಇತ್ತು ಭಾಳ ಮಾಡೋಣ ಒಂದು ಹೊಡೆದೋಣ ಗೌಡ್ರಿ ಫೋನ್ ಹಾಕ್ಸಿ ಗೌಡ್ರಿ ಫೋನ್ ಹಾಕ್ಸಿ ಅದೇ ಇದೇ ಮಾಡ್ಬೇಕಂದ್ರೆ ಗೌಡ ಕೆಲಸ ಗೌಡ ಪರ್ಮಿಷನ್ ಕೊಡ್ಸಿಯಪ್ಪ 50 ರಾಮ ಮಂದಿರ ಮನೆಯಿಂದ ಹಡ ಬಂದ್ ಮಾಡಿದ್ರು ಅದನ್ನ ಪರ್ಮಿಷನ್ ಕೊಡ್ಸಿದ್ರೆ ಯಾರು ಬಿಜಾಪುರದ MLA ನಾ ಡಿಸಿಗೆ ಹೇಳಿದಾಗ ವಾಯ್ಸ್ ಪಾಯಿಂಟ್ ಏನ್ ಹಚ್ಚಿದ್ವಿ ಹಾಕಿಂದ ಗಣಪತಿ 15 ದಿವಸ ಇಲ್ಲಕ್ಕಾಗಿ ಅವರು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು ಮಸೂದಿ ಮುಂದೆ ಕುಣಿಯಬಾರದು ನಾವು ಅಯೋಧ್ಯೆ ರಾಮ ಮಂದಿರ ಬನಾಯಿಗೆ ಹಚ್ಚುತ್ತೇವೆ ಮಸೂದಿಗೂ ಮುಂದೆ ಕುಣಿಯುತ್ತೇವೆ ಜೈ ಶ್ರೀರಾಮ್ ಅನ್ನುತ್ತೇವೆ ನೀವು ಏನು ಕಿತ್ಕೋದಿ ನಾವು ಹಾಡೋದು ಹಾಡ್ತೀವಿ ಇದು ಹಿಂದೂಸ್ತಾನ್ ಐತಿ